ನಮಸ್ಕಾರ ಸ್ನೇಹಿತರೆ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೀವನದಲ್ಲಿ ಕೆಲವು ಘಟನೆಗಳು ಆಕಸ್ಮಿಕವಾಗಿ ನಡೆದು ಬಿಡುತ್ತವೆ. ಅಂತಹವುಗಳಲ್ಲಿ ಒಂದು ಅಂದರೆ ದಾರಿಯಲ್ಲಿ ಹೋಗುವಾಗ ಅಥವಾ ಮನೆಯ ಮಹಡಿ ಮೇಲಿರುವಾಗ ಕಾಗೆ ಬಂದು ನಮ್ಮ ತಲೆಗೆ ಅಥವಾ ಮೈಯನ್ನು ಮುಟ್ಟೋದು. ಕಾಗೆ ಮುಟ್ಟಿದರೆ ಸಾಕು, ಅನೇಕರು ತಕ್ಷಣ ಹೆದರಿ ಬಿಡ್ತಾರೆ. ಇದು ಯಾವುದೋ ದೊಡ್ಡ ಕಷ್ಟದ ಮುನ್ಸೂಚನೆ ಇರಬೇಕು ಅಂತ ಆತಂಕಕ್ಕೆ ಒಳಗಾಗ್ತಾರೆ. ಹಾಗಾದರೆ ಶಾಸ್ತ್ರಗಳ ಪ್ರಕಾರ ಕಾಗೆ ಮನುಷ್ಯನ ದೇಹವನ್ನು ಮುಟ್ಟಿದರೆ ಏನರ್ಥ? ಇದರಿಂದ ನಿಜವಾಗಿಯೂ ಕೆಡುಕಾಗುತ್ತಾ? ಇದಕ್ಕೆ ಮಾಡಬೇಕಾದ ಸರಳ ಪರಿಹಾರಗಳೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿಸ್ತಾರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ಮರೆಯದೆ ನೋಡಿ. ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಗೆಗೆ ಅತ್ಯಂತ ವಿಶಿಷ್ಟವಾದ ಸ್ಥಾನವಿದೆ. ಕಾಗೆಯನ್ನು ನ್ಯಾಯದೇವನಾದ ಶನಿ ಮಹಾತ್ಮನ ವಾಹನ ಅಂತಲೇ ಪರಿಗಣಿಸಲಾಗತ್ತೆ. ಅಷ್ಟೇ ಅಲ್ಲ, ನಮ್ಮ ಪೂರ್ವಜರು ಅಂದರೆ ಪಿತೃದೇವತೆಗಳ ಪ್ರತೀಕವಾಗಿಯೂ ಕಾಗೆಯನ್ನು ನೋಡಲಾಗತ್ತೆ. ಶಕುನಶಾಸ್ತ್ರದ ಪ್ರಕಾರ ಕಾಗೆಯ ಪ್ರತಿಯೊಂದು ಚಲನವಲನಕ್ಕೂ ಅದರದ್ದೇ ಆದ ಅರ್ಥ ಮತ್ತು ಸಂಕೇತವಿದೆ. ಸಾಮಾನ್ಯವಾಗಿ ಕಾಗೆ ಮನುಷ್ಯನ ತಲೆಗೆ ಅಥವಾ ದೇಹದ ಯಾವುದೇ ಭಾಗಕ್ಕೆ ತಗುಲಿದರೆ ಅದನ್ನು ಅಶುಭ ಶಕುನ ಅಂತಲೇ ಪರಿಗಣಿಸಲಾಗತ್ತೆ. ಶಾಸ್ತ್ರಗಳ ಪ್ರಕಾರ ಇದರಿಂದ ಈ ಕೆಳಗಿನ ಪ್ರಭಾವಗಳು ಉಂಟಾಗಬಹುದು. ಕಾಗೆ ತಲೆಗೆ ಕುಕ್ಕಿದರೆ ಅಥವಾ ಮೈ ಮುಟ್ಟಿ ಹೋದರೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗೆ ಅಥವಾ ಅವರ ಕುಟುಂಬದವರಿಗೆ ಅನಾರೋಗ್ಯ ಕಾಡಬಹುದು ಅನ್ನೋದು ನಂಬಿಕೆ. ನೀವು ಯಾವುದೋ ಮುಖ್ಯವಾದ ಕೆಲಸಕ್ಕೆ ಹೊರಟಿರುವಾಗ ಹೀಗಾದರೆ ಆ ಕೆಲಸದಲ್ಲಿ ವಿಘ್ನ ಎದುರಾಗಬಹುದು ಅಥವಾ ಧನಹಾನಿಯಾಗಬಹುದು ಎಂದು ಹೇಳಲಾಗತ್ತೆ. ಜಾತಕದಲ್ಲಿ ಶನಿ ದೆಸೆ, 7ನೇ ಶನಿ ಅಥವಾ ರಾಹು ಕೇತುಗಳ ದೋಷವಿದ್ದಾಗ ಇಂತಹ ಘಟನೆಗಳು ಆಕಸ್ಮಿಕವಾಗಿ ನಡೆಯುತ್ತೆ ಎಂಬುದು ಜ್ಯೋತಿಷ್ಯಗಳ ಅಭಿಪ್ರಾಯ. ಕೆಲವು ಬಾರಿ ನಮ್ಮ ಪೂರ್ವಜರಿಗೆ ನೀಡಬೇಕಾದ ತರ್ಪಣ ಅಥವಾ ಶ್ರಾದ್ದ ಕಾರ್ಯಗಳು ಸರಿಯಾಗಿ ನಡೆಯದಿದ್ದಾಗ ಅವರು ಕಾಗೆಯ ರೂಪದಲ್ಲಿ ಬಂದು ಮುನ್ಸೂಚನೆ ನೀಡುತ್ತಾರೆ ಎಂಬ ನಂಬಿಕೆಯೂ ಇದೆ. ಹಾಗಾದರೆ ಇದಕ್ಕೆ ಪರಿಹಾರಗಳೇನು? ಶಾಸ್ತ್ರಗಳಲ್ಲಿ ಈ ವಿಷಯವನ್ನು ಸಂಪೂರ್ಣ ವಿವರವಾಗಿ ತಿಳಿಸಲಾಗಿದೆ. ಒಂದು ವೇಳೆ ನಿಮಗೇನಾದರೂ ಕಾಗೆ ಮುಟ್ಟಿದರೆ ಅತಿಯಾಗಿ ಆತಂಕ ಪಡೋ ಅಗತ್ಯವೇ ಇಲ್ಲ. ಕಾಗೆ ಮುಟ್ಟಿದ ತಕ್ಷಣ ನೀವು ಧರಿಸಿರುವ ಬಟ್ಟೆಗಳ ಸಮೇತ ತಲೆಗೆ ನೀರು ಹಾಕಿಕೊಂಡು ಸ್ವಚ್ಛವಾಗಿ ಸ್ನಾನ ಮಾಡಬೇಕು. ಇದನ್ನು ಶಾಸ್ತ್ರದಲ್ಲಿ ಕಡ್ಡಾಯವಾಗಿ ಹೇಳಲಾಗಿದೆ. ಇನ್ನು ಸ್ನಾನ ಮುಗಿಸಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವತೆ ಅಥವಾ ಕುಲದೇವತೆಯನ್ನು ಮನಸಾರೆ ಪ್ರಾರ್ಥಿಸಿ, ನನಗೆ ಬಂದಿರುವ ಎಲ್ಲ ಕಷ್ಟಗಳನ್ನು ನಿವಾರಿಸು ಅಂತ ಬೇಡಿಕೊಳ್ಳಿ. ಕಾಗೆ ಶನಿ ವಾಹನವಾಗಿರುವುದರಿಂದ ಹನುಮಂತನನ್ನು ಆರಾಧಿಸೋದು ಉತ್ತಮ. ಇದರಿಂದ ಶನಿ ದೋಷದ ಪ್ರಭಾವ ಇಲ್ಲವಾಗುತ್ತೆ. ಹನುಮಾನ್ ಚಾಲೀಸ ಪಠಿಸೋದು ಉತ್ತಮ ಆಯ್ಕೆ. ಇನ್ನು ಪ್ರತಿದಿನ ಬೆಳಿಗ್ಗೆ, ವಿಶೇಷವಾಗಿ ಶನಿವಾರದ ದಿನ ಕಾಗೆಗಳಿಗೆ ಎಳ್ಳು ಮಿಶ್ರಿತ ಅನ್ನ, ರೊಟ್ಟಿ ಅಥವಾ ಒಣದ್ರಾಕ್ಷಿಯನ್ನು ತಿನ್ನೋಕೆ ಕೊಡಿ. ಇದರಿಂದ ಪಿತೃದೇವತೆಗಳು ಶಾಂತವಾಗ್ತಾರೆ. ನಿಮ್ಮ ಕೈಲಾದ ಮಟ್ಟಿಗೆ ಕಪ್ಪು ಎಳ್ಳು, ಉದ್ದಿನಬೇಳೆ ಅಥವಾ ಕಪ್ಪು ಬಟ್ಟೆಯನ್ನು ಬಡವರಿಗೆ ದಾನ ಮಾಡಿ. ಮುಂಬರುವ ವಿಘ್ನಗಳನ್ನು ಇದು ತಡೆಯುತ್ತೆ. ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ ಕಾಗೆಗಳು ಕೆಲವೊಮ್ಮೆ ಆಹಾರದ ಭ್ರಮೆಯಲ್ಲಿ ಅಥವಾ ಆಕಸ್ಮಿಕವಾಗಿ ಯಾವುದೋ ಭಯದಿಂದ ನಮ್ಮನ್ನು ಮುಟ್ಟಬಹುದು. ಹಾಗಾಗಿ ಮನಸ್ಸಲ್ಲಿ ಇದರಿಂದ ಯಾವುದೇ ಭಯವನ್ನು ಪಟ್ಟುಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಶಾಸ್ತ್ರದ ಪ್ರಕಾರ ಸ್ನಾನ ಮಾಡಿ ದೇವರಲ್ಲಿ ನಂಬಿಕೆ ಇಟ್ಟರೆ ಸಾಕು, ಎಲ್ಲ ಒಳ್ಳೆಯದೇ ಆಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.